ಇನ್ನು ಶಿವಮೊಗ್ಗ ವಿಚಾರಕ್ಕೆ ಶಿವಮೊಗ್ಗ ಬಾರಿ ಸದ್ದು ಮಾಡ್ತಾ ಇರೋದು ಈ ಸರ್ತಿ ಕೇವಲ ಈಶ್ವರಪ್ಪನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಕುಚ್ಚುಕು ಗೆಳೆಯನ ವಿರುದ್ಧವೇ ಬಂಡೆದ್ದಿದ್ದಾರೆ ಮಾಜಿ ಡಿಸಿಎಂ ಈಶ್ವರಪ್ಪ. ಶಿವಮೊಗ್ಗದಲ್ಲಿ ಈಶ್ವರಪ್ಪನವರ ಕಾನ್ಫಿಡೆನ್ಸ್ ಏನು ಅಂತ ಪ್ರಶ್ನೆ. ಯಾಕೆ ಇಷ್ಟೆಲ್ಲ ಸಂಧಾನ ಮಾಡಿದ್ರು ಕೂಡ ಯಾವುದಕ್ಕೂ ಜಗ್ಗದೆ ನಾನು ಚುನಾವಣೆಗೆ ನಿಂತೇ ಸಿದ್ಧ ಅಂತ ಹೊರಟಿದ್ದಾರೆ? ಯಾರ ಬೆಂಬಲ ಇದೆ? ಬಿಜೆಪಿಯಲ್ಲೇ ಏನಾದರೂ ಕೆಲವರು ಅವರಿಗೆ ಸಪೋರ್ಟ್ ಮಾಡಿದಾರಾ? ಹೊರಗಿನವರು ಸಪೋರ್ಟ್ ಮಾಡ್ತಾ ಇದ್ದಾರಾ? ಏನಾಗ್ತಾ ಇದೆ ಒಳಗೆ ಹೊರಗೆ ಏನಾಗ್ತಾ ಇದೆ? ಇಷ್ಟೊಂದು ಧೈರ್ಯವಾಗಿ ಈಶ್ವರಪ್ಪನವರು ನಿಂತಿದ್ದಾರೆ ಅಂತಂದರೆ ಅದಕ್ಕೇನು ಕಾರಣ? ಕಳೆದ ಬಾರಿ ಎಲ್ಲ ಈಶ್ವರಪ್ಪನವರು ಗೆದ್ದಾಗ ಚುನಾವಣೆಯಲ್ಲಿ ಈ ಯಡಿಯೂರಪ್ಪನವರಿಂದಲೇ ಗೆದ್ದರು ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಈಗೇನು ಬಿಜೆಪಿ ಕಟ್ಟಿದ ಇಬ್ಬರು ಮದಗಜಗಳ ನಡುವೆ ಶಿವಮೊಗ್ಗದಲ್ಲಿ ನೇರ ಫೈಟ್ ಇದೆ. ಯಾರು? ಈಶ್ವರಪ್ಪ ಮತ್ತು ಯಡಿಯೂರಪ್ಪ. ಬಿಜೆಪಿಯ ಮತಬುಟ್ಟಿ ಅಹಿಂದ ಮೇಲೆ ಈಶ್ವರಪ್ಪನವರು ಕಣ್ಣಿಟ್ಟಿದ್ದಾರೆ. ಏನು ಅವರಿಗೆ ಇಷ್ಟೊಂದು ಬಲ ಅಂತಂದರೆ ಅಹಿಂದ ಮತಗಳು. BSY ಕುಟುಂಬ ರಾಜಕಾರಣ ಮಾಡ್ತಿದ್ದಾರೆ ಅಂತ ಈಶ್ವರಪ್ಪನವರು ಹೋದಲ್ಲಿ ಬಂದಲ್ಲಿ ಹೇಳ್ಕೊತಾ ಇದ್ದಾರೆ. ಬಿಜೆಪಿಯ ಮೂಲ ಸಿದ್ಧಾಂತ ಏನು? ಪರಿವಾರವಾದದ ವಿರುದ್ಧ, ಕುಟುಂಬ ರಾಜಕೀಯದ ವಿರುದ್ಧ. ಬಟ್ ಯಡಿಯೂರಪ್ಪ ಅದನ್ನೇ ಮಾಡ್ತಾ ಇದ್ದಾರೆ ಅಂತ ಹೇಳೋದ್ರ ಮುಖಾಂತರ ಬಿಜೆಪಿಯ ನಿಷ್ಠ ಮತದಾರರನ್ನು ಸೆಳೆಯುವ ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ. ಶಿವಮೊಗ್ಗ ಕ್ಷೇತ್ರದಲ್ಲಿ ಲಿಂಗಾಯತರು ಮತ್ತು ಈಡಿಗರು ಪ್ರಬಲ ಮತವರ್ಗಗಳು, ಅಂದರೆ ಇಡೀ ಲೋಕಸಭಾ ಕ್ಷೇತ್ರನ ಹೇಳ್ತಾ ಇರೋದು. ಇನ್ನು ಒಕ್ಕಲಿಗರು, ಇತರೆ ಹಿಂದುಳಿದ ಜಾತಿಗಳು, ದಲಿತ ಮುಸ್ಲಿಮರು ಕೂಡ ಇದ್ದಾರೆ. ಲಿಂಗಾಯತರು ಗೌಡರು ಭಾಗಶಃ ಮತಗಳು ರಾಘವೇಂದ್ರ ಬುಟ್ಟಿಗೆ ಹೋಗ್ಬೋದು. ಈಡಿಗರು ಹೊರತುಪಡಿಸಿ ಉಳಿದ ಸಮುದಾಯಗಳು ತಮ್ಮ ಕೈ ಹಿಡಿಯುವ ವಿಶ್ವಾಸದಲ್ಲಿ ಈಶ್ವರಪ್ಪನವರಿದ್ದಾರೆ. ಅದಕ್ಕೋಸ್ಕರನೇ ಕಾಲಕ್ಕೆ ಚಕ್ರ ಕಟ್ಕೊಂಡು ಮಠಮಾನ್ಯಗಳಿಗೆ ಸುತ್ತಾ ಇದ್ದಾರೆ, ಎಲ್ಲರ ಆಶೀರ್ವಾದ ಪಡ್ಕೋತಾ ಇದ್ದಾರೆ. ಸೊ ಅವ್ರಿಗೇನೋ ಒಂದು ಕಾನ್ಫಿಡೆನ್ಸ್ ಇದೆ, ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಶ್ವರಪ್ಪ ಬಂಡಾಯ ಎದ್ದ ನಂತರ ಖಂಡಿತವಾಗಿ ಬಿಜೆಪಿ ಅಥವಾ ಯಡಿಯೂರಪ್ಪನವರು, ರಾಘವೇಂದ್ರ ಅವರು ಇನ್ನೊಂದು ಆಂತರಿಕ ಸಮೀಕ್ಷೆ ಮಾಡಿಸಿರ್ತಾರೆ. ಇವರ ಬಂಡಾಯದಿಂದ ಏನು ಬದಲಾವಣೆ ಆಗಬಹುದು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಈಗ ಈಶ್ವರಪ್ಪನವರಿಗೆ ಇರ್ತಕ್ಕಂಥ ಪ್ಲಸ್ ಮೈನಸ್ ಏನು, ಅದರಿಂದ ರಾಘವೇಂದ್ರ ಅವ್ರಿಗೆ ಎಷ್ಟರ ಮಟ್ಟಿಗೆ ಹೊಡೆತ ಬೀಳ್ಬೋದು ಅಂತ. ಅರವಿಂದ್, ಈಶ್ವರಪ್ಪನವರು ಈಗಾಗಲೇ ಬಂಡಾಯ ಸಾರಿದ್ದಾರೆ. ಯಾರೇ ಸಂಧಾನ ಮಾಡಿದ್ರು ಕೂಡ ಬಡಪೆಟ್ಟಿಗೆ ಬಿಡ್ತಾ ಇಲ್ಲ, ಯಾವುದೇ ತಮ್ಮ ಹಠವನ್ನು ಹಿಂದಕ್ಕೆ ತೆಗೆದುಕೊಳ್ತಾ ಇಲ್ಲ. ಈಗ ಶಿವಮೊಗ್ಗದಲ್ಲಿ ಲೆಕ್ಕಾಚಾರ ಯಾವ ರೀತಿ ಇದೆ ಅನ್ನುವಂಥದ್ದು ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ರಾಘವೇಂದ್ರ ಅವರು ಈಗಾಗಲೇ ಸತತವಾಗಿ ಗೆದ್ಕೊಂಡು ಬರ್ತಾ ಇದ್ದಾರೆ, 4ನೇ ಸಲ ಕಾಂಪಿಟೇಷನ್ ಮಾಡಿದ್ದಾರೆ. ಅವ್ರನ್ನ ಸೋಲಿಸೋದು ಈಶ್ವರಪ್ಪನವ್ರಿಗೆ ಅಷ್ಟು ಸುಲಭ ಆಗುತ್ತಾ ಅನ್ನುವಂಥದ್ದು ಒಂದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಜೊತೆಗೆ ಕಾಂಗ್ರೆಸ್ನಲ್ಲೂ ಕೂಡ ಬಹಳ ಈ ನಿಟ್ಟಿನಲ್ಲಿ ಲೆಕ್ಕಾಚಾರಗಳು ನಡೀತಾ ಇದ್ದಾವೆ. ಈಶ್ವರಪ್ಪನವರ ಬಂಡಾಯದಿಂದ, ಪಕ್ಷೇತರ ಸ್ಪರ್ಧೆಯಿಂದ ಕಾಂಗ್ರೆಸ್ ತಾನು ತನ್ನ ಅಭ್ಯರ್ಥಿನ ಗೆಲ್ಲಿಸಿಕೊಳ್ಳೋ ನಿಟ್ಟಿನಲ್ಲಿ ಲೆಕ್ಕಾಚಾರಗಳನ್ನು ಹೆಣಿತಾ ಇದೆ. ಮುಖ್ಯವಾಗಿ ಹಿಂದುತ್ವದ ದಾಳ ಮತ್ತು ಪರಿವಾರ ರಾಜಕಾರಣದ ದಾಳವನ್ನು ಈಶ್ವರಪ್ಪನವರು ಇಲ್ಲಿ ಉರುಳಿಸ್ತಾ ಇರುವಂಥದ್ದು. ಅವರ ಸಿಟ್ಟಿರೋದು ಹೈಕಮಾಂಡ್ ನಾಯಕರ ವಿರುದ್ಧ ಅಲ್ಲ, ಬದಲಾಗಿ ಯಡಿಯೂರಪ್ಪನವರ ವಿರುದ್ಧ. ಯಾಕೆ ಅಂದರೆ ಪರಿವಾರ ರಾಜಕಾರಣ, ತಮ್ಮ ಕುಟುಂಬದವರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಮಗನಿಗೆ ಟಿಕೆಟ್ ಕೊಡುವ ಸಲುವಾಗಿ ಜೊತೆಗೆ ಬೇರೆ ಬೇರೆಯವರಿಗೆಲ್ಲರಿಗೂ ಕೂಡ ಟಿಕೆಟ್ನ ತಪ್ಪಿಸಿದ್ದಾರೆ. ಹಾವೇರಿನಲ್ಲೂ ಕೂಡ ನನ್ನ ಮಗನಿಗೆ ಟಿಕೆಟ್ ತಪ್ಪಿಸಿದ್ದಾರೆ. ಇದು ಒಂದು ರೀತಿಯಲ್ಲಿ ಪರಿವಾರ ರಾಜಕಾರಣ ಅಂತ. ಬಿಜೆಪಿಯಲ್ಲಿ ತುಂಬ ಜನ ಪರಿವಾರ ರಾಜಕಾರಣದ ವಿರುದ್ಧ ಇದ್ದಾರೆ, ಬಿಜೆಪಿಯ ಪರಿವಾರ ರಾಜಕಾರಣದ ವಿರುದ್ಧ ತುಂಬ ಜನ ಇದ್ದಾರೆ. ಅಲ್ಲಿ ಹಾಗೆ ಶಿವಮೊಗ್ಗದಲ್ಲೂ ಕೂಡ ಹಿಂದುತ್ವದ ಮತಗಳು ಕೂಡ ಇದ್ದಾವೆ. ಹಾಗೆ ಈ ಕುಟುಂಬ ರಾಜಕಾರಣ ವಿರೋಧ ಮಾಡುವಂಥ ನಿಷ್ಠ ಬಿಜೆಪಿ ಮತದಾರರು ಕೂಡ ಇದ್ದಾರೆ. ಅವ್ರನ್ನ ಗೆಲ್ಲಬೇಕು ಅನ್ನುವಂಥ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಸಹಜವಾಗಿ ಅಹಿಂದ ಮತಗಳು ಬರ್ತವೆ ಅನ್ನುವಂಥ ಒಂದು ನಂಬಿಕೆಯಲ್ಲಿ ಈಶ್ವರಪ್ಪನವರು ಇರುವಂಥದ್ದು. ಆ ಎಲ್ಲ ಸಾಧ್ಯತೆ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ತಮ್ಮ ಬಂಡಾಯದಿಂದ ಅವರು ಹಿಂದಕ್ಕೆ ಸರಿದಿಲ್ಲ ಅಂತ ಕೂಡ ಹೇಳಲಾಗ್ತಿದೆ. ಅರವಿಂದ್.